ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಬಹಳನೇ ಆಳವಾದದ್ದು. ಅಂದ್ರೆ ನಮ್ಮ ಭವಿಷ್ಯ ಮೊದಲೇ ಬರ್ದಿಟ್ಟಿದ್ರೆ ನಾವು ಮಾಡುವ ಆಯ್ಕೆಗಳಿಗೆ ಏನಾದ್ರೂ ಅರ್ಥ ಇದೆಯಾ? ದೇವರಿಗೆ ಎಲ್ಲವೂ ಮೊದಲೇ ತಿಳಿದಿದೆ ಅನ್ನೋದಾದ್ರೆ ನಮ್ಮ ಸ್ವತಂತ್ರ ಇಚ್ಛೆ ಅನ್ನೋದು ಅದು ಕೇವಲ ಒಂದು ಭ್ರಮೇನಾ? ಹೌದು, ಇದು ತಲೆಮಾರುಗಳಿಂದ ಚಿಂತಕರನ್ನು ಕಾಡ್ತಿರುವ ಒಂದು ದೊಡ್ಡ ಪ್ರಶ್ನೆ. ಸರಿ, ಈ ಒಂದು ದೊಡ್ಡ ವಿರೋಧಾಭಾಸದ ಒಳಗೆ ಇಳಿದು ನೋಡೋಣ. ನಮಗೆ ಸಿಕ್ಕಿರುವ ಕೆಲವು ಧಾರ್ಮಿಕ ಗ್ರಂಥಗಳ ಆಯ್ದ ಭಾಗಗಳನ್ನಿಟ್ಕೊಂಡು ಮಾತಾಡೋಣ. ಖಂಡಿತ. ನಮ್ಮ ಮುಂದಿರುವ ಈ ಬರಹಗಳು ದೇವರ ಸರ್ವಜ್ಞತೆ, ಅಂದ್ರೆ ಎಲ್ಲವನ್ನೂ ತಿಳಿದಿರುವ ಶಕ್ತಿ, ಮತ್ತೆ ಮನುಷ್ಯನ ಆಯ್ಕೆಯ ಸ್ವಾತಂತ್ರ್ಯ ಇವೆರಡನ್ನೂ ಒಟ್ಟಿಗೆ ಹಿಡಿದಿಡೋಕೆ ಪ್ರಯತ್ನಿಸ್ತವೆ. ಸಮಯದ ಸ್ವರೂಪವೇ ಈ ಎಲ್ಲದರ ಕೀಲಿಕೈ ಅಂತ ಇವು ಹೇಳ್ತವೆ. ಓಕೆ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಈ ಚರ್ಚೆಯನ್ನ ಒಂದು ವಿಚಿತ್ರವಾದ ಕಥೆಯೊಂದಿಗೆ ಶುರು ಮಾಡೋಣ. ಹೀಬ್ರೂ ಸೇವಕನ ಕಥೆ ಅಲ್ವಾ? ಹೌದು, ಅದೇ. ಬೈಬಲಿನ ವಿಮೋಚನಾ ಕಾಂಡದಲ್ಲಿ ಬರೋದು. 6 ವರ್ಷಗಳ ಸೇವೆ ಆದ್ಮೇಲೆ ಅವನಿಗೆ ಕಾನೂನು ಪ್ರಕಾರ ಸ್ವಾತಂತ್ರ್ಯ ಸಿಗ್ಬೇಕು. ಆದ್ರೆ ಅವನು ನಾನು ಹೋಗುವುದಿಲ್ಲ ಅಂತ ಹೇಳ್ತಾನೆ. ಬಿಟ್ಕೊಡೋಕೆ ಸಿದ್ಧನಾಗ್ತಾನೆ. ಆಗ ಅವನ ಯಜಮಾನ ಅವನ ಕಿವಿಯನ್ನ ಒಂದು ಸೂಜಿಯಿಂದ ಚುಚ್ಚುತ್ತಾನೆ. ಹೌದು, ಅದು ನಾನು ಸ್ವಇಚ್ಛೆಯಿಂದ ಪ್ರೀತಿಯಿಂದ ಶಾಶ್ವತವಾಗಿ ನಿನ್ನ ಸೇವಕನಾಗಿರುತ್ತೇನೆ ಅನ್ನೋದರ ಸಂಕೇತ. ಒಂದು ನಿಮಿಷ, ಇದು ನಮ್ಮ ಸ್ವಾತಂತ್ರ್ಯದ ಕಲ್ಪನೆಗೆ ಪೂರ್ತಿ ತದ್ವಿರುದ್ಧ ಅಲ್ವಾ? ಹೌದು, ಒಂದು ರೀತಿಯಲ್ಲಿ. ಅಂದೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಇಚ್ಛೆಯನ್ನೇ ಬಿಟ್ಕೊಡೋದು ಅಂತಾಯ್ತು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಪ್ರೀತಿಗಾಗಿ ಗುಲಾಮಗಿರಿ ಅನ್ನೋ ಹಾಗೆ. ಖಂಡಿತ, ಅದೇ ಈ ಮೂಲಗಳ ತಿರುಳು. ಇಲ್ಲಿ ಸ್ವಾತಂತ್ರ್ಯ ಅಂದ್ರೆ ನಮಗೆ ಏನ್ ಬೇಕಾದ್ರೂ ಮಾಡುವ ಹಕ್ಕು ಅಂತ ಅಲ್ಲ. ಬದಲಿಗೆ ನಾವು ಯಾರನ್ನೂ ಪ್ರೀತಿಸಿ ಸೇವೆ ಮಾಡಬೇಕು ಅಂತ ಆಯ್ಕೆ ಮಾಡುವ ಹಕ್ಕು ಅಂತ ಇದನ್ನ ವ್ಯಾಖ್ಯಾನಿಸಲಾಗ್ತಿದೆ. ಓಕೆ. ಆ ಹೀಬ್ರೂ ಸೇವಕನಿಗೆ ಹೊರಗೆ ಹೋಗೋಕೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಆದರೆ ಅವನು ತನ್ನ ಪ್ರೀತಿ ಪಾತ್ರರಿಗಾಗಿ ಉಳಿದುಕೊಳ್ಳೋದನ್ನೇ ತನ್ನ ಅತ್ಯುನ್ನತ ಸ್ವಾತಂತ್ರ್ಯದ ಆಯ್ಕೆ ಅಂತ ಭಾವಿಸಿದ. ಅಂದ್ರೆ ನಮ್ಮ ಸ್ವಂತ ಇಚ್ಛೆಯನ್ನ ದೇವರಿಗೆ ಪ್ರೀತಿಯಿಂದ ಒಪ್ಪಿಸುವುದೇ ನಿಜವಾದ ಸ್ವಾತಂತ್ರ್ಯದ ಪರಮಾವಧಿ ಅಂತ ಈ ಗ್ರಂಥಗಳು ಹೇಳ್ತಿವೆ. ನಿಖರವಾಗಿ. ಈ ಬರಹಗಳಲ್ಲಿ ನಾವು ನೋಡೋದೇನಂದ್ರೆ ಶಿಲುಬೆಯು ಈ ವಿನಿಮಯ ನಡೆಯುವ ಸ್ಥಳ. ದೇವರು ನಮ್ಗೆ ಶಾಶ್ವತ ಜೀವವನ್ನ ಕೊಡ್ತಾನೆ, ಅದಕ್ಕೆ ಪ್ರತಿಯಾಗಿ ನಾವು ನಮ್ಮ ಸ್ವತಂತ್ರ ಇಚ್ಛೆಯನ್ನ ಪ್ರೀತಿಯಿಂದ ಆತನಿಗೆ ಹಿಂದಿರುಗಿಸ್ತೇವೆ. ಇದೊಂದು ರೀತಿ ದೈವಿಕ ಒಪ್ಪಂದ ಇದ್ದ ಹಾಗೆ. ಹೌದು, ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ. ಇದು ಸಂಪೂರ್ಣವಾಗಿ ಪ್ರೀತಿಯಿಂದ ಮಾಡಿದ ಆಯ್ಕೆ. ಈ ಪ್ರಕ್ರಿಯೆಯಲ್ಲಿ ಪವಿತ್ರಾತ್ಮದ ಪಾತ್ರದ ಬಗ್ಗೆಯೂ ಹೇಳಲಾಗಿದೆ. ಈ ದೊಡ್ಡ ನಿರ್ಧಾರ ಅಂದ್ರೆ ನಮ್ಮ ಇಚ್ಛೆಯನ್ನೇ ಶಾಶ್ವತವಾಗಿ ಬಿಟ್ಟುಕೊಡುವ ನಿರ್ಧಾರ ತಗೊಳ್ಳೋಕೆ ಪವಿತ್ರಾತ್ಮ ಸಹಾಯ ಮಾಡುತ್ತೆ ಅಂತ. ಹೌದು, ವಿಪರ್ಯಾಸ ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ನಮಗೆ ನಿಜವಾದ ಶಾಶ್ವತ ಜೀವನ ಸಿಗುತ್ತೆ ಅಂತ ಈ ಮೂಲಗಳು ವಾದಿಸುತ್ತವೆ. ಸರಿ, ಪ್ರೀತಿಗಾಗಿ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡುವ ಆಯ್ಕೆ ನಮಗಿದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳುತ್ತೆ. ನಾವು ಏನು ಆಯ್ಕೆ ಮಾಡ್ತೀವಿ ಅಂತ ದೇವ್ರಿಗೆ ಮೊದಲೇ ತಿಳಿದಿದ್ರೆ ಅದು ನಿಜವಾದ ಆಯ್ಕೆ ಹೇಗಾಗುತ್ತೆ? ಇದು ಮೊದಲೇ ನಿರ್ಧರಿಸಿದ ನಾಟಕದ ಹಾಗೆ ಅನ್ಸೋದಿಲ್ವಾ? ಖಂಡಿತ, ಅದೇ ಈ ಚರ್ಚೆಯ ಕೇಂದ್ರಬಿಂದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸಮಯದ ಬಗ್ಗೆ ಯೋಚಿಸೋ ರೀತಿಯನ್ನೇ ಬದಲಾಯಿಸಬೇಕು ಅಂತ ಈ ಮೂಲಗಳು ಹೇಳ್ತವೆ. ಓಕೆ. ನಮಗೆ ಸಮಯ ಅನ್ನೋದು ಒಂದು ನೇರವಾದ ರೇಖೆ ಇದ್ದ ಹಾಗೆ. ಭೂತಕಾಲದಿಂದ ವರ್ತಮಾನದ ಮೂಲಕ ಭವಿಷ್ಯಕ್ಕೆ ಹರಿಯೋ ನದಿ. ಆದ್ರೆ ದೇವರ ಮಟ್ಟಿಗೆ ಹಾಗಲ್ಲ. ಹಾಗಾದರೆ ದೇವರ ಮಟ್ಟಿಗೆ ಸಮಯ ಹೇಗಿರುತ್ತೆ? ಈ ಬರಹಗ ಪ್ರಕಾರ ಸಮಯ ಮತ್ತು ಸ್ಥಳ ಅಂದ್ರೆ ಸ್ಪೇಸ್ ಎರಡೂ ದೇವರ ಸೃಷ್ಟಿಗಳು. ದೇವರು ಈ ಸೃಷ್ಟಿಯ ಆಚೆ ಇದ್ದಾನೆ. ಸಮಯದ ಹರಿವಿಗೆ ಅವನು ಬದ್ಧನಲ್ಲ. ಇದಕ್ಕೊಂದು ಉದಾಹರಣೆ ಕೊಡಕ್ಕಾಗುತ್ತಾ? ಖಂಡಿತ. ಈಗ ನಾವು ಒಂದು ಬಹುಮಡಿ ಕಟ್ಟಡದ ಒಳಗಿದ್ದೀವಿ ಅಂದ್ಕೊಳ್ಳಿ. ನಾವು 1ನೇ ಮಹಡಿಯಲ್ಲಿದ್ರೆ ನಮಗೆ 5ನೇ ಮಹಡಿಯಲ್ಲಿ ಏನಾಗ್ತಿದೆ ಅಂತ ಕಾಣಲ್ಲ. ಹೌದು, ಕಾಣೋದಿಲ್ಲ. ಆದ್ರೆ ದೇವರು ಆ ಕಟ್ಟಡದ ಹೊರಗೆ ಆಕಾಶದಲ್ಲಿ ನಿಂತು ನೋಡ್ತಿದ್ದಾನೆ ಅಂತ ಯೋಚನೆ ಮಾಡಿ. ಓಕೆ. ಅವನಿಗೆ 1ನೇ ಮಹಡಿ, 5ನೇ ಮಹಡಿ, 10ನೇ ಮಹಡಿ ಎಲ್ಲವೂ ಒಂದೇ ಸಮಯದಲ್ಲಿ ಕಾಣಿಸ್ತೆ. ಹಾಗೆಯೇ ದೇವರು ಸಮಯ ಅನ್ನೋ ಕಟ್ಟಡದ ಹೊರಗಿರೋದ್ರಿಂದ ಅವನಿಗೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಈಗ ನಡೀತಿರೋ ಹಾಗೆ ಕಾಣಿಸ್ತೆ. ಅಂದ್ರೆ ನಮ್ಮ ಜೀವನದ ಆರಂಭದಿಂದ ಅಂತ್ಯದವರೆಗೆ ಎಲ್ಲವೂ ಅವನ ಕಣ್ಮುಂದೆ ಒಂದೇ ಕ್ಷಣದಲ್ಲಿ ತೆರೆದುಕೊಂಡಿದೆ. ವಾವ್! ಅಂದ್ರೆ ನನ್ನ ಇಡೀ ಜೀವನ, ನನ್ನ ಹುಟ್ಟು, ಸಾವು, ನಾನು ಮಾಡಿದ ಪ್ರತಿಯೊಂದು ಆಯ್ಕೆ ಎಲ್ಲವೂ ದೇವರಿಗೆ ಈಗಾಗಲೇ ಗೊತ್ತಿರುವ ಒಂದು ಸಿನಿಮಾ ನೋಡಿದ ಹಾಗೆಯೇ? ಒಂದು ರೀತಿಯಲ್ಲಿ ಹೌದು. ಈ ಆಯ್ದ ಭಾಗಗಳು ಅದನ್ನೇ ಸೂಚಿಸ್ತವೆ. ಉದಾಹರಣೆಗೆ ಕೀರ್ತನೆಗಳು 139 ಹೀಗ್ ಬರ್ದಿದೆ.
ನನಗಾಗಿ ನೇಮಿಸಲ್ಪಟ್ಟ ದಿನಗಳು ಒಂದೂ ಪ್ರಾರಂಭವಾಗುವ ಮೊದಲೇ ಅವೆಲ್ಲವೂ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದು. ಅಂದ್ರೆ ನಮ್ಮ ಜೀವನದ ಪ್ರತಿ ದಿನದ ಕಥೆ ಮೊದಲೇ ದಾಖಲಾಗಿದೆ. ಹೌದು. ಇದು ನಿಜಕ್ಕೂ ತಲೆ ತಿರುಗಿಸೋ ಯೋಚನೆ. ಇನ್ನೊಂದ್ ಕಡೆ ಯೆರೆಮೀಯ ಗ್ರಂಥದಲ್ಲಿ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವ ಮೊದಲೇ ನಿನ್ನನ್ನು ಅರಿತಿದ್ದೆನು. ಅಂದ್ರೆ ನಾವು ಅಸ್ತಿತ್ವಕ್ಕೆ ಬರೋ ಮೊದಲೇ ನಮ್ಮ ಬಗ್ಗೆ ದೇವರಿಗೆ ಸಂಪೂರ್ಣ ಜ್ಞಾನವಿತ್ತು. ವರ್ಷಗಳ ಮೊದಲೇ ಅವನ ಹೆಸರು ಮತ್ತೆ ಅವನು ಮಾಡ್ಲಿಡುವ ಕೆಲಸಗಳ ಬಗ್ಗೆ ಪ್ರವಾದನೆ ಮಾಡಲಾಗಿತ್ತು. 300 ವರ್ಷಗಳ ಮೊದಲೇನಾ? ಹೌದು. ಹಾಗೆಯೇ ಪರ್ಷಿಯಾದ ರಾಜ ಕೋರೆಷನ ವಿಷಯ. ಅವನ ಜನನಕ್ಕೆ 150 ವರ್ಷಗಳ ಮೊದಲೇ ಅವನ ಹೆಸರನ್ನ ಹೇಳಿ ಅವನು ಯೆರೂಶಲೇಮನ್ನು ಪುನರ್ನಿರ್ಮಿಸ್ತಾನೆ ಅಂತ ನಿಖರವಾಗಿ ಹೇಳಲಾಗಿತ್ತು. ಅಬ್ಬಾ! ಅಂದ್ರೆ ಇದು ಕೇವಲ ಭವಿಷ್ಯವನ್ನು ಊಹಿಸೋದಲ್ಲ. ಖಂಡಿತ ಅಲ್ಲ. ಇದು ಈಗಾಗ್ಲೇ ಬರೆದು ಮುಗಿಸಿದ ಚಿತ್ರಕಥೆಯ ಪುಟಗಳನ್ನು ಒಂದೊಂದಾಗಿ ತಿರುಗಿಸಿದ ಹಾಗೆ. ನಮ್ಮ ಆಯ್ಕೆಗಳು ನಮಗೆ ಆ ಕ್ಷಣಕ್ಕೆ ನಿಜ ಎನಿಸಿದ್ರೂ ಅವೆಲ್ಲವೂ ಆ ದೊಡ್ಡ ಚಿತ್ರಕಥೆಯ ಭಾಗ ಅಷ್ಟೇ. ಹೌದು. ಇಲ್ಲಿ ಲೇಖಕರು ವಾದಿಸೋದೇನೆಂದ್ರೆ, ದೇವರ ಯೋಜನೆ ಈಗಾಗ್ಲೇ ಈಡೇರಿದೆ, ನಾವು ಕೇವಲ ಅದು ಕಾಲಾನಂತರದಲ್ಲಿ ತೆರೆದುಕೊಳ್ಳುವುದನ್ನು ನೋಡ್ತಿದ್ದೀವಿ ಅಷ್ಟೇ. ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆಗಳನ್ನು ಮಾಡ್ತಿದ್ದೀವಿ, ಆದರೆ ದೇವರ ದೃಷ್ಟಿಯಲ್ಲಿ ಆ ಆಯ್ಕೆಗಳ ಫಲಿತಾಂಶ ಸೇರಿದಂತೆ ಇಡೀ ಕತೆ ಪೂರ್ಣಗೊಂಡಿದೆ. ಹಾಗಾದ್ರೆ ಸಮಯದ ಚೌಕಟ್ಟಿನೊಳಗಿರುವುದು ಕೇವಲ ಮನುಷ್ಯರು ಮಾತ್ರನಾ? ದೇವದೂತರ ವಿಷಯವೇನು? ಅವರು ದೇವರ ಹತ್ತಿರ ಇರೋದ್ರಿಂದ ಅವರಿಗೂ ಸಮಯದ ಅರಿವು ನಮ್ಮ ಹಾಗೆ ಇರೋದಿಲ್ಲ ಅಂದ್ಕೊಂಡಿದ್ದೆ. ಅವರು ಸಮಯಾತೀತರೇ? ಇಲ್ಲ, ಇದು ಆಶ್ಚರ್ಯಕರವಾಗಿ ಕಂಡ್ರೂ ಈ ಬಗ್ಗೆ ಮೂಲಗಳು ಬಹಳ ಸ್ಪಷ್ಟವಾಗಿವೆ. ದೇವದೂತರು ಮತ್ತೆ ಅವರು ವಾಸಿಸುವ ದೇವದೂತರ ಸ್ವರ್ಗ ಕೂಡ ಸಮಯ ಸ್ಥಳದ ಅಂದ್ರೆ ಸ್ಪೇಸ್ ಟೈಮ್ನ ಭಾಗವಾಗಿದೆ. ನಿಜವೇ? ಹೌದು, ಅವರೂ ಕೂಡ ನಮ್ಮಂತೆಯೇ ಸಮಯದ ಹರಿವಿಗೆ ಒಳಪಟ್ಟಿದ್ದಾರೆ. ಯಾಕಾಗೆ? ಅವರು ಸಮಯದ ಆಚೆಗಿದ್ರೆ ಏನಾಗ್ತಿತ್ತು? ಅವರು ಸಮಯದ ಆಚೆಗಿದ್ರೆ ಅವರಿಗೂ ಭೂತ, ವರ್ತಮಾನ ಮತ್ತೆ ಭವಿಷ್ಯ ಎಲ್ಲವೂ ಒಂದೇ ಬಾರಿಗೆ ಕಾಣಿಸ್ತಿತ್ತು. ಅಂದ್ರೆ ಅವರಿಗೂ ಭವಿಷ್ಯ ತಿಳಿದಿರುತ್ತಿತ್ತು, ಆದ್ರೆ ಅವರಿಗೆ ತಿಳಿದಿಲ್ಲ. ಇದರ ಹಿಂದೆ ಒಂದು ಬಹಳ ಮುಖ್ಯವಾದ ದೇವತಾಶಾಸ್ತ್ರದ ಕಾರಣ ಇದೆ. ಒಂದು ಜೀವಿ ವರ್ತಮಾನ ಮತ್ತೆ ಭವಿಷ್ಯದಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದ್ರೆ ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಳೋ ರೀತಿಯ ಸ್ವತಂತ್ರ ಇಚ್ಛೆ ಇರೋಕೆ ಸಾಧ್ಯವಿಲ್ಲ. ಅದು ಹೇಗೆ? ಯಾಕ್ ಸಾಧ್ಯವಿಲ್ಲ? ಯಾಕಂದ್ರೆ ದೇವರು ಪಾಪವನ್ನು ಅನಿರ್ದಿಷ್ಟವಾಗಿ ಸಹಿಸುವುದಿಲ್ಲ. ಸಮಯಾತೀತ ಸ್ಥಿತಿಯಲ್ಲಿ ಒಂದು ಪಾಪದ ಆಯ್ಕೆ ಮಾಡಿದ ತಕ್ಷಣವೇ ಅದರ ಶಾಶ್ವತ ಪರಿಣಾಮ ಅಂದ್ರೆ ನ್ಯಾಯ ತೀರ್ಪು ಮತ್ತೆ ವಿನಾಶ ಸಂಭವಿಸುತ್ತೆ. ಅಲ್ಲಿ ಪಶ್ಚಾತ್ತಾಪ ಪಡೋಕೆ, ಕ್ಷಮೆ ಕೇಳೋಕೆ ಅಥವಾ ಪಾಠ ಕಲಿಯೋಕೆ ಸಮಯವೇ ಇರೋದಿಲ್ಲ. ಓ, ಈಗ ಅರ್ಥ ಆಯ್ತು. ಹಾಗಾದ್ರೆ ಸಮಯ ಅನ್ನೋದು ಒಂದು ರೀತಿಯ ಅವಕಾಶದ ಕಿಟಕಿ ಅಥವಾ ಒಂದು ಸುರಕ್ಷತಾ ವಲಯ. ಹೌದು, ಒಂದು ಸೇಫ್ಟಿ ನೆಟ್ ಇದ್ದಂಗೆ. ಹಾಗೆ ನಾವು ತಪ್ಪು ಮಾಡಿದ್ರೂ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗೋಕೆ ಸಮಯಾವಕಾಶ ಕೊಡುತ್ತೆ. ನಿಖರವಾಗಿ ಸೃಷ್ಟಿಗಳು ಸ್ವತಂತ್ರ ಇಚ್ಛೆಯನ್ನ ಅರ್ಥಪೂರ್ಣವಾಗಿ ಬಳಸೋಕೆ ಸಮಯದ ಚೌಕಟ್ಟು ಅತ್ಯಗತ್ಯ. ಸಮಯವಿಲ್ಲದಿದ್ರೆ ಮೊದಲ ತಪ್ಪೇ ಕೊನೆಯ ತಪ್ಪಾಗುತ್ತೆ. ಅದಕ್ಕಾಗಿಯೇ ದೇವದೂತರು ಸಮಯದೊಳಗಿರ್ಬೇಕಾ? ಹೌದು, ದೇವದೂತರು ಸೇರಿದಂತೆ ಪ್ರತಿಯೊಂದು ಸೃಷ್ಟಿಯೂ ಸಮಯದೊಳಗೆ ಅಸ್ತಿತ್ವದಲ್ಲಿ ಇರಬೇಕು. ಇದು ಆಯ್ಕೆ, ವಿಮೋಚನೆ ಮತ್ತೆ ನ್ಯಾಯ ತೀರ್ಪಿನ ಇಡೀ ಪ್ರಕ್ರಿಯೆಗೆ ಅವಕಾಶ ನೀಡುತ್ತೆ. ಅಂದ್ರೆ ಇಡೀ ಬ್ರಹ್ಮಾಂಡ, ಈ ಸಮಯಸ್ಥಳದ ವಿನ್ಯಾಸದ ಉದ್ದೇಶವೇ ಇದೇನಾ? ಈ ಬರಹಗಳು ಅದನ್ನೇ ಹೇಳ್ತವೆ. ಎಫೆಸಿಯನ್ಸ್ ಪುಸ್ತಕದಲ್ಲಿ ಒಂದು ಕುತೂಹಲಕಾರಿ ಮಾತು ಬರುತ್ತೆ. ಅದರ ಪ್ರಕಾರ ದೇವದೂತರು ಕೂಡ ಚರ್ಚ್ ಅಂದ್ರೆ ವಿಶ್ವಾಸಿಗಳ ಸಮುದಾಯ, ಅದರ ಮೂಲಕ ದೇವರ ಜ್ಞಾನ ಮತ್ತು ವಿವೇಕವನ್ನು ಕಲಿತಿದ್ದಾರಂತೆ. ಹೌದಾ? ಅವರೂ ಕಲಿಯುವ ಪ್ರಕ್ರಿಯೆಯಲ್ಲಿದ್ದಾರಾ? ಹೌದು. ಇದರರ್ಥ ಅವರಿಗೂ ಎಲ್ಲವೂ ತಿಳಿದಿಲ್ಲ. ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರಿಯದ ಜೀವಿಗಳು ಶಿಲುಬೆಯ ಮೂಲಕ ಮಾನವರ ವಿಮೋಚನೆಯನ್ನು ನೋಡಿ ಆ ಪ್ರೀತಿಯ ಆಳವನ್ನು ತಿಳಿದುಕೊಳ್ಳಿ ಅಂತಾನೆ ಈ ಸಮಯ ಸ್ಥಳವನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಈ ಮೂಲಗಳು ವಾದಿಸ್ತವೆ. ಇದು ಈ ಚರ್ಚೆಯನ್ನ ಇನ್ನೊಂದು ಬಹಳ ಸಂಕೀರ್ಣವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳ್ತಾನೆ, ಆ ದಿನ ಮತ್ತು ಆ ಗಂಟೆಯ ಬಗ್ಗೆ ತಂದೆಯೊಬ್ಬರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿಲ್ಲ, ಸ್ವರ್ಗದಲ್ಲಿರುವ ದೇವದೂತರಿಗೂ ತಿಳಿದಿಲ್ಲ, ಮಗನಿಗೂ ತಿಳಿದಿಲ್ಲ. ಹೌದು. ಇದು ಹೇಗೆ ಸಾಧ್ಯ? ಎಲ್ಲವನ್ನೂ ಬಲ್ಲ ದೇವರ ಸ್ವರೂಪಿಯಾದ ಮಗನಿಗೆ ತನ್ನದೇ ಪುನರಾಗಮನದ ದಿನಾಂಕ ಹೇಗೆ ಗೊತ್ತಿಲ್ಲ? ಇದು ದೊಡ್ಡ ಗೊಂದಲ ಅಲ್ವಾ? ಹೌದು, ಇದು ದೇವತಾಶಾಸ್ತ್ರದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದ ವಿಷಯ. ನಮ್ಮ ಮುಂದಿರುವ ಮೂಲಗಳು ಈ ಬಗ್ಗೆ 2 ಪ್ರಮುಖ ದೃಷ್ಟಿಕೋನಗಳನ್ನು ಚರ್ಚೆ ಮಾಡ್ತವೆ. ಎರಡಕ್ಕೂ ತಮ್ಮದೇ ಆದ ತರ್ಕಗಳಿವೆ. ಸರಿ, ಮೊದಲನೇ ದೃಷ್ಟಿಕೋನ ಏನ್ ಹೇಳ್ತಿದೆ? ಮೊದಲನೇ ದೃಷ್ಟಿಕೋನ, ಈಗ ಆತನಿಗೆ ತಿಳಿದಿದೆ
ಈ ವಾದದ ಪ್ರಕಾರ ಯೇಸು ಭೂಮಿಯಲ್ಲಿದ್ದಾಗ ಮನುಷ್ಯನಾಗಿ ಬದುಕುವ ಭಾಗವಾಗಿ ತನ್ನ ದೈವಿಕ ಜ್ಞಾನವನ್ನ ಉದ್ದೇಶಪೂರ್ವಕವಾಗಿ ಸೀಮಿತಗೊಳಿಸಿಕೊಂಡಿದ್ದ. ಆದರೆ ಪುನರುತ್ಥಾನಗೊಂಡು ಸ್ವರ್ಗದಲ್ಲಿ ಸಿಂಹಾಸನವೇರಿದ ನಂತರ ಆತನಿಗ ಸಂಪೂರ್ಣ ಜ್ಞಾನ ಮರಳಿ ಬಂದಿದೆ. ಹಾಗಾಗಿ ಈಗ ಆತನಿಗ ಆ ದಿನಾಂಕ ತಿಳಿದಿದೆ. ಇದಕ್ಕೆ ಏನಾದ್ರೂ ಆಧಾರವಿದೆಯಾ? ಹೌದು, ಪ್ರಕಟಣಾ ಗ್ರಂಥವೇ ಇದಕ್ಕೆ ದೊಡ್ಡ ಸಾಕ್ಷಿ ಅಂತ ಈ ವಾದ ಹೇಳುತ್ತೆ. ಪುನರುತ್ಥಾನಗೊಂಡ ಯೇಸು ಯೋಹಾನನಿಗೆ ಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾದ ಪ್ರವಾದನೆಗಳನ್ನು ಕೊಡ್ತಾನೆ. ಹೌದು, 7 ಮುದ್ರೆಗಳು, 7 ತುತ್ತೂರಿಗಳು. ನಿಖರವಾಗಿ ಇಷ್ಟೆಲ್ಲಾ ವಿವರ ತಿಳಿದಿರುವಾಗ ಕೇವಲ ದಿನಾಂಕವೊಂದು ತಿಳಿದಿಲ್ಲ ಅನ್ನೋದು ಅಸಂಭವ. ದೇವದೂತ ಗೇಬ್ರಿಯಲ್ಗೆ 70 ವಾರಗಳ ಪ್ರವಾದನೆ ಬಗ್ಗೆ ತಿಳಿದಿರುವಾಗ ಆ ಯೋಜನೆಯನ್ನು ರೂಪಿಸಿದ ಮಗನಿಗೆ ತಿಳಿದೇ ಇರೋಕೆ ಸಾಧ್ಯವೇ ಅಂತ ಇವರು ಪ್ರಶ್ನಿಸ್ತಾರೆ. ಇದು ಕೇಳೋಕೆ ತಾರ್ಕಿಕವಾಗಿ ಅನಿಸುತ್ತೆ. ಹಾಗಾದ್ರೆ ಎರಡನೇ ದೃಷ್ಟಿಕೋನ ಏನು? ಎರಡನೇ ದೃಷ್ಟಿಕೋನ ಆತನಿಗೆ ಈಗಲೂ ತಿಳಿದಿಲ್ಲ. ಈ ದೃಷ್ಟಿಕೋನವು ಯೇಸುವಿನ ಮಾನವೀಯತೆಯ ಮೇಲೆ ಹೆಚ್ಚು ಒತ್ತು ಕೊಡುತ್ತೆ. ಆತನು ಪುನರುತ್ಥಾನಗೊಂಡ ಸ್ಥಿತಿಯಲ್ಲೂ ತನ್ನ ಮಾನವ ರೂಪದಲ್ಲಿ ಒಬ್ಬ ಸೃಷ್ಟಿಯಾಗಿಯೇ ಉಳಿದಿದ್ದಾನೆ ಅಂತ ಇದು ವಾದಿಸುತ್ತೆ. ಒಬ್ಬ ಸೃಷ್ಟಿಯಾಗಿ ಆತನ ಜ್ಞಾನವು ತಂದೆಯು ತಿಳಿಸಿಕೊಟ್ಟಿದ್ದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆತನು ಸಂಪೂರ್ಣವಾಗಿ ದೇವರಾಗಿದ್ರೂ ಮಾನವನಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿರಲು ಈ ವ್ಯತ್ಯಾಸವನ್ನು ಉಳಿಸ್ಕೊಳ್ಳೋದು ಅಗತ್ಯ. ಅಂದ್ರೆ ನಾವು ಹೇಗೆ ಅಪೂರ್ಣ ಜ್ಞಾನದೊಂದಿಗೆ ತಂದೆಯ ಮೇಲೆ ನಂಬಿಕೆ ಇಡ್ಬೇಕೋ ಹಾಗೆಯೇ ಮಗನೂ ಕೂಡ ತನ್ನ ಮಾನವ ರೂಪದಲ್ಲಿ ತಂದೆಯ ಮೇಲೆ ಅವಲಂಬಿತನಾಗಿದ್ದಾನೆ ಅಂತ ತೋರಿಸ್ಲಿಕ್ಕಾಗಿಯೇ. ಹೌದು, ಅದೇ ಈ ವಾದದ ತಿರುಳು. ನಾವು ಅನುಸರಿಸಬೇಕಾದ ನಂಬಿಕೆಯ ಜೀವನಕ್ಕೆ ಆತನು ಪರಿಪೂರ್ಣ ಮಾದರಿಯಾಗಬೇಕಾದರೆ ಆತನು ಕೂಡ ಎಲ್ಲವನ್ನೂ ತಿಳಿಯದ ತಂದೆಯ ಮೇಲೆ ಅವಲಂಬಿತನಾದ ಸ್ಥಿತಿಯಲ್ಲಿರಬೇಕು. ಇಲ್ಲದಿದ್ರೆ ಆತನ ನಂಬಿಕೆ ಮತ್ತು ನಮ್ಮ ನಂಬಿಕೆಗೆ ಹೋಲಿಕೆಯೇ ಇರೋದಿಲ್ಲ. ಹಾಗಾದ್ರೆ ಈ ಮೂಲಗಳ ಅಂತಿಮ ತೀರ್ಮಾನವೇನು? ಈ ಎರಡರಲ್ಲಿ ಯಾವುದು ಸರಿ? ಅಂತಿಮವಾಗಿ ಈ ಬರಹಗಳು ಹೇಳೋದೇನೆಂದ್ರೆ, ಇದು ಮಾನವನ ತಿಳುವಳಿಕೆಗೆ ಮೀರಿದ ಒಂದು ರಹಸ್ಯ. ಬರೆದದ್ದನ್ನು ಮೀರಿ ನಾವು ಊಹಿಸಬಾರದು. ಆದರೆ ಮುಖ್ಯವಾದ ವಿಷಯ ಬೇರೆ ಇದೆ. ಆತನಿಗೆ ನಿಖರವಾದ ದಿನಾಂಕ ತಿಳಿದಿಯೋ ಇಲ್ವೋ ಅದು ಅಪ್ರಸ್ತುತ. ಯಾಕಂದ್ರೆ ಘಟನೆಗಳು ಪ್ರವಾದಿಸಿದಂತೆಯೇ ನಿಖರವಾದ ಅನುಕ್ರಮದಲ್ಲಿ ನಡೀತವೆನ್ನೋದೇ ಇಲ್ಲಿ ಮುಖ್ಯವಾದ ಅಂಶ. ನಿಜವಾಗ್ಲೂ ಈ ವಿಷಯದ ಬಗ್ಗೆ ಯೋಚಿಸಿಲಷ್ಟು ತಲೆ ತಿರುಗುತ್ತೆ. ಇಂದಿನ ಚರ್ಚೆಯನ್ನ ಒಮ್ಮೆ ಸಿಂಹಾವಲೋಕನ ಮಾಡೋಣ. ಖಂಡಿತ. ಪ್ರೀತಿಯಿಂದ ನಮ್ಮ ಸ್ವತಂತ್ರ ಇಚ್ಛೆಯನ್ನ ಒಪ್ಪಿಸುವುದೇ ನಿಜವಾದ ಸ್ವಾತಂತ್ರ್ಯ ಅನ್ನೋ ಕಲ್ಪನೆಯಿಂದ ಶುರು ಮಾಡಿದ್ವಿ. ಹೌದು. ನಂತರ ದೇವರು ಸಮಯದ ಆಚೆ ಇರೋದ್ರಿಂದ ಅವನಿಗೆ ಸಂಪೂರ್ಣ ಪೂರ್ವಜ್ಞಾನವಿದೆ ಅನ್ನೋದನ್ನ ಆ ಬಹುಮಡಿ ಕಟ್ಟಡದ ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಂಡ್ವಿ. ಹಾಗೆಯೇ ದೇವದೂತರು ಸೇರಿದಂತೆ ಸೃಷ್ಟಿಗಳು ಯಾಕೆ ಸಮಯದ ಒಳಗೆ ಇರಬೇಕು ಅಂತನೂ ಪರಿಶೀಲಿಸಿದ್ವಿ. ಸ್ವತಂತ್ರ ಇಚ್ಛೆ, ಪಶ್ಚಾತ್ತಾಪ ಮತ್ತೆ ನ್ಯಾಯಕ್ಕೆ ಸಮಯವು ಹೇಗೆ ಒಂದು ಅವಕಾಶದ ಕಿಟಕಿಯನ್ನು ಸೃಷ್ಟಿಸುತ್ತೆ ಅಂತ ನೋಡಿದ್ವಿ. ಚರ್ಚೆಯ ಆರಂಭದಲ್ಲಿ ನಾವು ಎತ್ತಿದ ಆ ದೊಡ್ಡ ವಿರೋಧಾಭಾಸಕ್ಕೆ ಮತ್ತೆ ಬರೋದಾದ್ರೆ, ಇದು ದೇವರು ಎಲ್ಲವನ್ನೂ ಮೊದಲೇ ನಿರ್ಧರಿಸಿದ ಒಂದು ವಿಶ್ವ. ಆದ್ರೂ ಆ ವಿಶ್ವದಲ್ಲಿ ಸೃಷ್ಟಿಗಳು ತಮ್ಮ ಸ್ವಭಾವವನ್ನು ಬಹಿರಂಗಪಡಿಸೋ ಅರ್ಥಪೂರ್ಣ ಆಯ್ಕೆಗಳನ್ನು ಮಾಡ್ತವೆ. ಹೌದು. ಈ ಮೂಲಗಳ ಪ್ರಕಾರ ಸಮಯ ಸ್ಥಳದ ಅಸ್ತಿತ್ವದ ಉದ್ದೇಶವೇ ಈ ಆಯ್ಕೆಗಳನ್ನು ಮಾಡೋಕೆ ಮತ್ತು ಶಿಲುಬೆಯ ಮೂಲಕ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಕೆ ಒಂದು ವೇದಿಕೆಯನ್ನ ಕೊಡೋದಾಗಿದೆ. ಎಲ್ಲವೂ ಪೂರ್ವನಿರ್ಧಾರಿತವಾಗಿದ್ರೂ ಆ ಯೋಜನೆಯು ತೆರೆದುಕೊಳ್ಳುವ ಪ್ರಕ್ರಿಯೆಯೇ ಸೃಷ್ಟಿಗಳಿಗೆ ಮಹತ್ವದ್ದಾಗಿದೆ. ಆ ನಾಟಕದ ಅಂತ್ಯ ನಮಗೆ ತಿಳಿದಿಲ್ಲದಿರುವುದೇ ನಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಪ್ರೇರೇಪಿಸುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಖಂಡಿತ, ಹೇಳಿ. ನಾವು ಭವಿಷ್ಯದ ಘಟನೆಗಳು ತೆರೆದುಕೊಳ್ಳುತ್ತಿವೆ ಎಂದು ಅನುಭವಿಸುವುದು ಈಗಾಗಲೇ ಬರೆದಿಟ್ಟ ಕಥೆಯೊಂದು ಪ್ರದರ್ಶನಗೊಳ್ಳುತ್ತಿರುವಂತೆ ಅಂತ ಈ ಮೂಲಗಳು ಸೂಚಿಸುತ್ತವೆ. ಹಾಗಿದ್ರೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆಯೂ ನಾವು ಮಾಡುವ ಮೊದಲೇ ದೇವರಿಗೆ ತಿಳಿದು ಅದಕ್ಕೆ ಉತ್ತರವು ಮೊದಲೇ ನಿರ್ಧಾರವಾಗಿದ್ರೆ ಮತ್ತೆ ಪ್ರಾರ್ಥನೆ ಮಾಡುವ ಕ್ರಿಯೆಯ ಅರ್ಥವೇನು? ಅದು ಕೇವಲ ನಮ್ಮ ಪಾತ್ರವನ್ನು ನಿಭಾಯಿಸುವುದೇ ಅಥವಾ ಅದಕ್ಕೂ ಮಿಗಿಲಾದದ್ದೇನಾದರೂ ಇದೆಯಾ?